ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಗೈಸ್, ಇವತ್ತು ನಾನಿಲ್ಲಿ ನಿಮಗೆ ಬಿಸಿಬೇಳೆಭಾತನ್ನ ಹೇಗೆ ಇನ್ಸ್ಟೆಂಟಾಗಿ ಅಂದರೆ ಬೇಗ ಹೇಗೆ ಒಂದೇ ಸಲ ವಿಷಲ್ ಹಾಕಿಸಿ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಇದು ಬ್ಯಾಚುಲರ್ಗೆ ತುಂಬ ಈಸಿಯಾಗಿರುತ್ತೆ. ಇಲ್ಲಿ ನಾನು ಮನೇಲಿ ಮಾಡಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ, ಆದರೆ ನೀವು ಅಂಗಡಿಯಲ್ಲಿ ಸಿಗುವಂಥ ಪ್ಯಾಕೆಟ್ನ ತಂದು ಕೂಡ ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ನನಗೆ ಎಲ್ಲ ತರಕಾರಿನೂ ಸಿಕ್ಕಿದೆ. ಸೊ ನಾನು ಎಲ್ಲ ತರಕಾರಿನೂ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ಕಿಪ್ ಆದರೂ ನಡೆಯುತ್ತೆ ಗೈಸ್, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನಾನಿಲ್ಲಿ ಕುಕ್ಕರಿಗೆ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ನೀರು ಹಾಕ್ಕೊಬೇಡಿ, ಒಂದು 3-4 ಲೋಟ ಹಾಕ್ಕೊಳ್ಳಿ. ನಾನಿದು ಒಂದೇ ಒಂದು ಲೋಟಕ್ಕೆ ಮಾಡ್ತಾ ಇರೋದು. ಸೊ ನಾನಿಲ್ಲಿ ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ತರಕಾರಿ ಹೆಚ್ಚೋಕ್ಕೆ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ನೆನ್ಕೊಡುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಬೇಳೆಯಲ್ಲಿ ಮೊಸರು ದಾಲು, ಹಾಗೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಇದೆ. ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ತರಕಾರಿನ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಈಗ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು, ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ತರಕಾರಿಗಳನ್ನು ಹಾಕ್ಕೊತಾ ಇದ್ದೀನಿ. ತರಕಾರಿ ನಿಮ್ಗೆ ಅದೇ ತರಕಾರಿ ಇದೇ ತರಕಾರಿ ಅಂತ ಏನಿಲ್ಲ ಗೈಸ್. ಹಾಗಲಕಾಯಿ ಮುಳುಗಾಯಿ ಬಿಟ್ಟು ಬೇರೆ ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಮುಳುಗಾಯಿ ಕೂಡ ಹಾಕಿರ್ತಾರೆ. ನೋಡ್ತಾ ಇರೋದು, ಇದಕ್ಕೆ ಪಂಪ್ಕಿನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನಿಲ್ಲಿ ಅಕ್ಕಿನ ಒಂದೇ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಒಂದು 1/4 ಲೋಟ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ, ಇಲ್ಲಿ 2-3 ಟೊಮೊಟೊ ತೊಗೊಂಡಿದ್ದೀನಿ. ಸೊ ತರಕಾರಿ ಹಾಕಾದ್ಮೇಲೆ ನಾವಿಲ್ಲಿ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕ್ಬಿಟ್ಟು ಸ್ಟೌವ್ಗೆ ಹಚ್ಕೊಂಡಿರಿ ಗೈಸ್. ಇದನ್ನು ಹಚ್ಕೊಂಡೇ ಮಾಡ್ಕೊಳ್ಳಿ, ಅದು ಆರಾಮಾಗಿ ಬೆಂದ್ಕೊಳ್ಳುತ್ತೆ. ಸೊ ಇಲ್ಲಿ 3 ಟೊಮೊಟೊ ಹಾಕ್ತಿದ್ದೀನಿ. ಇಲ್ಲಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ, ಯಾಕಂದರೆ ತರಕಾರಿಗೆಲ್ಲ ಉಪ್ಪಿಡಿಬೇಕು. ಹಾಗಾಗಿ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊತಿದ್ದೀನಿ. ನೋಡ್ಬೋದು, ಇದು ಕಲ್ಲರಿಗೂ ಅಷ್ಟೇ, ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ಸೊ ಈ ರೀತಿ ಅರಿಶಿನ ಹಾಕಾದ್ಮೇಲೆ ನಾನು ಕಡಲೆ ಬೀಜನ ತೊಳೆದು ಹಾಕೋತಾ ಇದ್ದೀನಿ. ಕೆಲವರು ಹಾಗೆ ಡೈರೆಕ್ಟಾಗಿ ಹಾಕ್ಕೊತೀರಾ, ಹಂಗೆ ಹಾಕ್ಕೊಬೇಡಿ. ಒಗ್ಗರಣೆಗಾದರೂ ಹಾಕೋಬೋದು, ಇಲ್ಲ ತೊಳೆದ್ಬಿಟ್ಟು ಈ ರೀತಿ ತರಕಾರಿ ಜೊತೆ ಹಾಕ್ಸ್ಕೊಂಡು ವಿಷಲ್ ಹಾಕ್ಸ್ಕೊಬೋದು. ಇದೆಲ್ಲ ಒಂದೇ ಸತಿ ಆಗಿಬಿಡುತ್ತೆ. ಸೊ ನೋಡಿ, ಈಗ ಒಂದು ವಿಷಲ್ ಆಯಿತು, ಸಾಕು ಒಂದು ವಿಷಲು. ಸೊ ನಾನಿಲ್ಲಿ ಒಗ್ಗರಣೆಗೆ ನೋಡ್ತಾ ಇರ್ಬೋದು, ಇಲ್ಲಿ ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಒಂದು 2 ಕಡ್ಡಿ, ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು, ಇಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಹಾಗೆ ಒಗ್ಗರಣೆಗೆ ಸಾಸಿವೆ. ಗೈಸ್, ಇದಕ್ಕೆ ನಾವು ಕೊಬ್ಬರಿನ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮನೆಯಲ್ಲೇ ಪುಡಿ ಮಾಡೋದ್ರಿಂದ ಅದಕ್ಕೆ ಕೊಬ್ಬರಿನ ಹಾಕಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ಹಾಗೆ ತುರಿದ್ಬಿಟ್ಟು ಕೊಬ್ಬರಿನ ಹಾಕಿದ್ರೆ ಯಾರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ನಾನು ಇಲ್ಲಿ ಕೊಬ್ಬರಿನ ಸ್ಕಿಪ್ ಮಾಡಿದ್ದೀನಿ. ನೀವು ಕಟ್ ಮಾಡಾದರೂ ಹಾಕ್ಕೊಂಡು, ಇಲ್ಲ ತುರಿದಾದರೂ ಹಾಕೊಳ್ಳಿ ಒಗ್ಗರಣೆ ಜೊತೆಗೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ವಿಷಲ್ಗೆ ಹೇಗೆ ಬೆಂದಿದೆ ಅಂತ. ಸಾಕು ಇಷ್ಟು. ಈಗ ಒಗ್ಗರಣೆ ಐಟಮ್ಸ್ನ ಪಕ್ಕದಲ್ಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೊದಲನೇದಾಗಿ. ಸೊ ಮೊದಲನೇದಾಗಿ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಪ್ಪ ಗೈಸ್. ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು, ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಬಿಡಿ. ಬಿಸಿ ಆದಮೇಲೆ ನೋಡ್ತಾ ಇರ್ಬೋದು, ಸಾಸಿವೆನ ಹಾಕ್ಕೊತಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾವೇನು ಮಾಡಬೇಕು, ಮೆಣಸಿನ್ಕಾಯಿನ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಹೊತ್ತು ಬಿಡಬೇಡಿ, ಸಾಕು. ಸ್ವಲ್ಪ ಹಾಕಿದ ತಕ್ಷಣವೇ ಕರಿಬೇವಿನ ಸೊಪ್ಪು ಹಾಕಬೇಡಿ. ನೆಕ್ಸ್ಟು ನಾವಿಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಹೊತ್ತು ಬೇಡ, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡೋಣ. ಈರುಳ್ಳಿನೂ ಅಷ್ಟೇ ತುಂಬ ಬೆಂದ್ಕೊಳ್ಳೋದು ಬೇಡ, ಒಂದು ಟ್ರಾನ್ಸ್ಪರೆಂಟ್ ಕಲರಿಗೆ ಬಂದರೆ ಸಾಕು. ನೋಡ್ತಾ ಇರ್ಬೋದು, ಈರುಳ್ಳಿ ಚೆನ್ನಾಗಿ ಬೆಂದ್ಕೊಳ್ಳೋವರೆಗೆ ಫ್ರೈ ಮಾಡಬೇಕು. ನಾನಿಲ್ಲಿ ಈರುಳ್ಳಿನ ತುಂಬ ಜಾಸ್ತಿ ತಗೊಂಡಿದ್ದೀನಿ, ಯಾಕಂದರೆ ಬಿಸಿಬೇಳೆಭಾತಿಗೆ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ನೀವು ಸಾಂಬಾರು ಈರುಳ್ಳಿನ ಯೂಸ್ ಮಾಡಿದ್ರೆ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ಸೊ ಈ ರೀತಿ ಫ್ರೈ ಮಾಡಬೇಕು. ಸೊ
ಸೊ ಇದು ಬೆಂದ್ಕೊಳ್ಳೋಕ್ಕೆ ಬಿಟ್ಬಿಡಬೇಕು. ಇಲ್ಲಿ ನಿಮಗೆ ಬೇಗ ಬೇಯಬೇಕು ಅಂದರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಉಪ್ಪನ್ನ ಹಾಕ್ಕೊತಿದ್ದೀನಿ ಸ್ವಲ್ಪ ಬೇಯೋದಕ್ಕೆ. ಸೊ ತರಕಾರಿಗೂ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇಲ್ಲಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಅಂದರೆ ಇದು ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೋಬೇಕು. ನಿಮಗೆ ಕಲ್ಲರು ಟೇಸ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಮ್ಮದು ಸ್ವಲ್ಪ ಸ್ಪೈಸಿನೇ ಇದೆ, ಹಾಗಾಗಿ ನಾನು 3 ಸ್ಪೂನ್ ಈ ರೀತಿನೇ ಹಾಕ್ಕೊತೀನಿ. ಸೊ ಇಲ್ಲಿ 3 ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ, ಸಾಕಿಷ್ಟೇ. ಈಗ ನಾನು ಇದನ್ನು ಮತ್ತೆ ಅನ್ನನ ಇದರೊಳಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನು ಕಮ್ಮಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಅದೇ ಕುಕ್ಕರಿಗೆ ಮಾಡ್ಕೊತಿದ್ದೀನಿ. ನೀವು ಜಾಸ್ತಿ ಆದರೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ. ನೋಡಿ ಇಲ್ಲಿ ತಿರುಗ್ಸೋಕ್ಕೆ ಕಷ್ಟ ಆಗ್ತಿದೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಮಾಡ್ತಿದ್ದೀನಲ್ಲ, ಹಾಗಾಗಿ ತಿರುಗ್ಸೋಕ್ಕೆ ಕಷ್ಟ ಆಗ್ತಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀರನ್ನು ಹಾಕಬೇಕು. ಈಗ ನೀರು ಹಾಕೋದ್ರಿಂದ ಚೆನ್ನಾಗಿ ಬೆಂದ್ಕೊಡುತ್ತೆ. ಇನ್ನು ಸ್ವಲ್ಪ ಒಂದೇ ವಿಷಲ್ ಹಾಕ್ಸಿರ್ತೀವಲ್ಲ, ಹಾಗಾಗಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಹುಣಸೆ ರಸ ಬಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸಖತ್ತು ಟೇಸ್ಟಿಯಾಗಿರುವಂಥ ಬಿಸಿಬೇಳೆಬಾತ್ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಕಲ್ಲರು. ಸೊ ಇದು ಮನೇಲಿ ಮಾಡಿರೋ ಪುಡಿಯಲ್ಲೇ ಒಂಥರ ಕಲರ್ ಬರುತ್ತೆ, ಮತ್ತು ಅಂಗಡಿ ಪೌಡರಲ್ಲೇ ಒಂಥರ ಕಲರ್ ಬರುತ್ತೆ. ಸ್ವಲ್ಪ ಡಾರ್ಕ್ ರೆಡ್ ಥರ ಬಂದಿದೆ. ಅಂಗಡಿ ಥರದ್ದೆಲ್ಲ ರೆಡ್ ಥರ ಇರುತ್ತೆ. ಸೊ ಟೇಸ್ಟು ಅದಕ್ಕಿಂತ ಇದು ಫಾರ್ ಬೆಟರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನಾನು ಟಿಫನ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಚಿಪ್ಸ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನೀವು ಖಾರನೂ ಕೂಡ ಹಾಕೊಬೋದು, ಬೂಂದಿ ಖಾರ ಅಂತಾರಲ್ಲ ಆ ಖಾರನ ನೀವು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನನಗೆ ಸಪೋರ್ಟ್ ಮಾಡಿ.